ಇದೇ ನೋಡಿ ಬುಲ್, ಬಟ್ ಆದ್ರೆ ಬುಲ್ ಕೆಳಗಡೆ ಕ್ಯಾಟ್ ಇದೆ. ಓಯ್ ಕ್ಯಾಟು, ಏನ್ ಮಾಡ್ತಿದೆ ಬುಲ್ ಕೆಳಗಡೆ? ಇಲ್ಲಿ 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 ಹಲೋ ಹಾಯ್, ವೆಲ್ಕಮ್ ಟು ಇನ್ವೆಸ್ಟರ್ ಜಗನ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಎಲ್ಲಿ ಬಂದಿದ್ದೀರಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮುಂಬೈ. ಸೊ ದಲ್ಲಾಳ್ ಸ್ಟ್ರೀಟ್ ಅಲ್ಲಿರೋ BSc ಗೆ ಬಂದಿದ್ದೀರಿ. ಸೊ ತುಂಬಾ ಜನದ್ದು ಇನ್ವೆಸ್ಟರ್ಸ್ ಡ್ರೀಮ್ ಆಗಿರುತ್ತೆ ಸೊ BSc ಬರಬೇಕು ಅಂತ. ನಾನು ಇವತ್ತು ಇಲ್ಲಿಂದ ದುಡ್ಕೊಂಡು ತಿಂತಾ ಇದ್ದೀನಿ. ಇವತ್ತು ಬಂದಿದ್ದೀನಿ ನಮ್ಮ ವೈಫ್ನ ಮೀಟ್ ಮಾಡೋಕ್ಕೆ. ಫಸ್ಟ್ ವೈಫ್ ಬರೇ ಮನೇಲಿ ಕೂತ್ಕೊಂಡು ರೀಲ್ಸ್ ಮಾಡ್ಕೊಂಡಿದ್ರೆ ಏನು ಬರುತ್ತೆ? ಒಂದ್ಸಲಿ ಜೀವನದಲ್ಲಿ ದುಡಿಯೋ ಕಡೆ ಆಲೋಚನೆ ಮಾಡಬೇಕು. ಸೊ ದುಡಿಯೋದಂದ್ರೆ ಬರೀ ಕೆಲ್ಸಕ್ಕೆ ಹೋಗ್ಬಿಟ್ರೆ ನೀವು ಶ್ರೀಮಂತ ಆಗಲ್ಲ. ಸೊ ನೀವು ಯಾವುದೇ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ರಿ, ಆ ಎಲ್ಲ ಕಂಪ್ನಿ ಇಲ್ಲಿ ಲಿಸ್ಟ್ ಆಗಿರುತ್ತೆ. ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ನೀವು ಲಾಭ ಮಾಡೋಕ್ಕಾಗೋದು. ಅಲ್ಲಿ ಕೆಲಸದವ್ರಾಗಿದ್ರೆ ನೀವು ಸಾಯೋವರು ಕೆಲಸದವರೇ ಆಗಿರ್ತೀರಾ. ಏನು ಬರುತ್ತೆ? ಬೋನಸ್ ಬರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ಅದು ಬಿಟ್ರೆ ನಾ ಕಂಪ್ನಿಯಲ್ಲಿ ಬರೋ ಪ್ರಾಫಿಟ್ ನಿಮ್ಗೆ ಕೊಡ್ತಾರಾ? ಈ ಒಂದು ಸೀಕ್ರೆಟ್ ಗೊತ್ತಿಲ್ಲದಂಗೆ ಎಷ್ಟೋ ಜನ ಮಿಡಲ್ ಕ್ಲಾಸ್ ಜನಗಳು ಬರೇ ಕಂಪ್ನಿಯಲ್ಲಿ ಕೆಲಸ ಅಂತ ಕೆಲಸದಲ್ಲೇ ಸತ್ತೋಗ್ತಾರೆ. ಸೊ ಅದು ಬಿಟ್ಟು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ತುಂಬಾ ಕಂಪ್ನೀಸ್ ಇರುತ್ತೆ, ಅದೊಂದೇ ಅಂತಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ನೀವು ಪ್ರಾಫಿಟ್ ಮಾಡೋಕ್ಕಾಗೋದು. ನೀವು ಹಿಂದೆ ಕಾಣಿಸಿರೋದು BSc ಬಿಲ್ಡಿಂಗು, ಸ್ಟಾಕ್ ಮಾರ್ಕೆಟ್ ದಲ್ಲಾಳ್ ಸ್ಟ್ರೀಟ್ ಇದ್ದೀರಿ. ಸೊ ನಾವೆಲ್ಲ ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಇದರಲ್ಲಿ ಎಲ್ಲ ಕಂಪ್ನೀಸ್ ಲಿಸ್ಟ್ ಆಗಿರುತ್ತೆ. ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾವೆಲ್ಲ. ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ನೀವು ದುಡ್ಡು ಮಾಡೋಕ್ಕಾಗೋದು. ಸೊ ಪಾರ್ಶು, ಈ ಲ್ಯಾಂಬೋರ್ಗಿನಿ ಕಾರ್ಸ್ ಎಲ್ಲ ನೋಡೋಕ್ಕಷ್ಟೇ ಮಾತ್ರ, ನೀವು ತೊಗೊಳಕ್ಕಾಗಲ್ಲ. ಸೊ ತೊಗೋಬೇಕು ಅಂದರೆ ಬಿಸ್ನೆಸ್ ಮಾಡಬೇಕು. ಸೊ ಬಿಸ್ನೆಸ್ ರಿಸ್ಕ್ ಅಂದ್ಕೊಂಡ್ರೆ ಬಿಸ್ನೆಸ್ ಮಾಡಿರೋ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಏನಕ್ಕೆ ರಿಸ್ಕ್ ಆಗುತ್ತೆ? ಎಷ್ಟೋ ಜನ ಇನ್ಫೋಸಿಸ್ ಕೆಲ್ಸಕ್ಕೆ ಹೋಗ್ತೀರಾ, ವಿಪ್ರೋಲ್ ಕೆಲ್ಸಕ್ಕೆ ಹೋಗ್ತೀರಾ, ಆ ಕಂಪ್ನೀಸ್ ಎಲ್ಲ ಇಲ್ಲ ಲಿಸ್ಟ್ ಆಗೋದು. ಸೊ ನೀವೇನಾದ್ರು ವಿಪ್ರೋ ಅಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಇನ್ಫೋಸಿಸಲ್ಲಿ ಬೇಸಿಕ್ ಲೆವೆಲ್ ಕೆಲಸ ಮಾಡ್ಕೊಂಡು ಒಂದು BMW ಕಾರ್ ತೊಗೊಳಕ್ಕಾಗುತ್ತಾ? ಅಥವಾ ಫಾರ್ಚುನರ್? ಏನು ತೊಗೊಳಕ್ಕಾಗಲ್ಲ. ನೀವೆಲ್ಲ ವರ್ಷ ಪೂರ್ತಿ ಒಂದು ಜೀವಮಾನ ಪೂರ್ತಿ ದುಡಿದ್ರೂ ಒಂದು BMW ಒಂದು 2 ಕೋಟಿ 3 ಕೋಟಿ ಕಾರ್ ತೊಗೊಳಕ್ಕಾಗಲ್ಲ, ಅಥವಾ ರೋಲ್ಸ್ ರಾಯ್ಸ್ ಕಾರ್ ತೊಗೊಳಕ್ಕಾಗುತ್ತಾ? ಬಟ್ ಈ ಕಂಪ್ನಿಯಲ್ಲಿ ಲಿಸ್ಟ್ ಮಾಡಿರೋರು, ಈ ಕಂಪ್ನಿಯಲ್ಲಿ ಇರೋರು ತೊಗೊಳಕ್ಕಾಗಿದೆ. ಬಿಕಾಸ್ ಆಫ್ ನಾವೆಲ್ಲ ಯೂಸ್ ಮಾಡ್ತೀರಿ, ಅವ್ರು ಬೆಳೀತಾರೆ. ನಾವೆಲ್ಲ ಬೆಳೆಸೋದ್ರಲ್ಲೇ ಆಗೋಗೈತೆ ಜೀವನ. ನಾವು ಬೆಳಿಬೇಕು ಅಂತ ನಮ್ಗೆ ಅನ್ಸೂ ಇಲ್ಲ, ಗೊತ್ತೂ ಇಲ್ಲ, ಮೇನ್ ಥಿಂಗ್ ಗೊತ್ತಿಲ್ಲ. ಫಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ. ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಇಂದ ಮೇಲೆ ಬಂದವರೆ, ಹಂಗಂತ ಗ್ಯಾಮ್ಲಿಂಗ್ ಎಲ್ಲ ಆಡಕ್ ಹೋಗಬೇಡಿ. ಓನ್ಲಿ ಸ್ಟಾಕ್ ಮಾರ್ಕೆಟ್, ಈಕ್ವಿಟೀಸ್, ಕಂಪನಿ ಈಕ್ವಿಟೀಸ್. ಸೊ ಈಕ್ವಿಟೀಸ್ ತಗೊಂಡ್ರೆ ಮಾತ್ರನೇ ದುಡ್ಡು ಮಾಡೋಕ್ಕಾಗೋದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ಕೋಬೇಕು ಅಂದ್ರೆ ಸೊ ನಾನು ಫ್ರೀಯಾಗಿ ಹೇಳ್ಕೊಂಡು ಕೊಡ್ತೀನಿ ನಿಮಗೆ ಬೇಸಿಕ್ಸ್ನ. ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಗೊತ್ತಲ್ಲ ಯಾರು ಅಂತ, ಇನ್ವೆಸ್ಟರ್ ಜಗನ್. ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ, ನೋಡ್ತಾ ಇರ್ರಿ. ನನ್ನ ಜೊತೆ ಬೆಳಿಬೇಕು ಅಂದ್ಕೊಂಡ್ರೆ ಮುಂದೆ ಬನ್ನಿ, ಇಲ್ಲ ಅಂದ್ರೆ ಅಲ್ಲೇ ಇರ್ರಿ. ಸೊ ಎಂಡ್ ಆಫ್ ದಿ ಡೇ ದುಡ್ಡು ಮಾಡಿ.